ಪಬ್ಲಿಕ್ ಟಿವಿಗೆ ಯೂಟ್ಯೂಬರ್ ಸಮೀರ್ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದನ್ನ ನೀವಷ್ಟೇ ನೋಡಿದ್ರಿ. ವಿದೇಶದಿಂದ ಹಣ ಹರಿದು ಬರ್ತಾ ಇರೋ ಆರೋಪವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಇದೇ ವಿಷಯವಾಗಿ ಇಡಿ ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸತ್ಯ ಹೊರಗೆ ಬರುತ್ತೆ. ಈ ಹಂತದಲ್ಲಿ ಇಂತಹ ಆರೋಪಗಳಿಗೆಲ್ಲ ನಾನೇನು ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ ಅಂತ ಹೇಳೋ ಮೂಲಕವಾಗಿ ಶೀಘ್ರದಲ್ಲೇ ಎಲ್ಲ ಕ್ಲಾರಿಟಿ ಕೊಡ್ತೀನಿ ಅಂತ ಸಮೀರ್ ಹೇಳಿದ್ದಾರೆ. ಎಐ ವಿಡಿಯೋ ಸೃಷ್ಟಿ ಮತ್ತು ವಿದೇಶಿ ಹಣದ ಹರಿವು ಮತ್ತು ಕಣ್ಣಾರೆ ಕಂಡ ರೀತಿಯಲ್ಲಿ ಅವರು ವಿಡಿಯೋಗಳನ್ನ ಕ್ರಿಯೇಟ್ ಮಾಡಿದ ರೀತಿ ಇದೆಲ್ಲದರ ಬಗ್ಗೆಯೂ ಕೂಡ ಸದ್ಯದಲ್ಲೇ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳಿದ್ದು, ಅದನ್ನು ಮತ್ತೆ ಅವರ ಯೂಟ್ಯೂಬ್ ಚಾನೆಲ್ನಲ್ಲೇ ಕ್ಲಾರಿಟಿ ಕೊಡ್ತಾರಾ ಅಥವಾ ಈ ತನಿಖೆಯಿಂದ ಕ್ಲಾರಿಟಿ ಹೊರಗೆ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಾರೆ ವಿದೇಶಿ ಹಣದ ಹರಿವಿನ ವಿಷಯವಾಗಿ ಅವರು ಅಲ್ಲಗೆಳೆದಿದ್ದಾರೆ. ಎಲ್ಲವೂ ಕೂಡ ತನಿಖೆ ಮೂಲಕವಾಗಿ ಗೊತ್ತಾಗುತ್ತೆ. ಅದಕ್ಕೆ ನಾನು ಆರೋಪಗಳಿಗೆ ಉತ್ತರವನ್ನು ಕೊಡೋಲ್ಲ ಅಂತ ಕೂಡ ಹೇಳೋ ಮೂಲಕವಾಗಿ ಉತ್ತರ ತನಿಖೆಯ ವರದಿ ಬಂದ ನಂತರದಲ್ಲಿ ಸಿಗುತ್ತೆ ಅನ್ನುವಂತಹ ದಾಟಿಯಲ್ಲಿ ಮಾತನಾಡಿದ್ದಾರೆ. ಎಸ್ಐಟಿ ಈವರೆಗೂ ಯಾವುದೇ ನೋಟಿಸನ್ನು ಕೊಟ್ಟಿಲ್ಲ ಯಾವ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಇಲ್ಲಿವರೆಗೂ ವಿಚಾರಣೆಯನ್ನು ಎದುರಿಸಿದ್ದು ಎಐ ವಿಡಿಯೋ ಕ್ರಿಯೇಟ್ ಮಾಡಿದ್ರ ವಿಷಯವಾಗಿ 3 ಬಾರಿ ವಿಚಾರಣೆಯನ್ನು ಫೇಸ್ ಮಾಡಿದ್ದಾರೆ. ಇನ್ನೆಷ್ಟು ಅಪ್ಡೇಟ್ಸ್ ಮಾಡ್ತಿದಾರಲ್ವಾ ಪೊಲೀಸ್? ಇದ್ರದ್ದು ಮುಗಿತಾ ನಿಮ್ದು ಎಸ್ಐಟಿದು ಇನ್ನ ನಡೀತಾ ಇದೆಯಾ? ಮೇಡಮ್ ಎಸ್ಐಟಿದು ನನಗೆ ಇನ್ನೂವರೆಗೆ ಏನು ನೋಟಿಸ್ ಬಂದಿಲ್ಲ ಮೇಡಮ್. ಓಕೆ ಮೊನ್ನೆ ಹೋಗಿದ್ರಲ್ಲ ವಿಚಾರಣೆಗೆ? ಅದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವಿಚಾರಣೆ ಅದು. ಮುಗೀತು ಮೇಡಮ್, ಮುಗೀತು. ನಿಮ್ಗೆ ವಿದೇಶದಿಂದ ಹಣ ಹರಿದು ಬರ್ತಾ ಇದೆ ಆ ರೀತಿ ಅಲಿಗೇಷನ್ಸ್ ಗಳ ಬಗ್ಗೆ ಏನು ಮಾತಾಡಲ್ಲ? ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಳಕ್ ಆಗಲ್ಲ ಮೇಡಮ್. ವಿಚಾರಣೆ ಮಾಡ್ತಿದಾರಲ್ವಾ ಪೊಲೀಸರು, ಮಾಡ್ಕೊಳ್ಳಿ. ಏನಾರು ಇದ್ರೆ ಹೊರಗ್ ಬರುತ್ತೆ. ಇದ್ರದ್ದು ಮುಗಿತಾ ನಿಮ್ದು ಎಸ್ಐಟಿದು ಇನ್ನ ನಡೀತಾ ಇದೆಯಾ? ಮೇಡಮ್ ಎಸ್ಐಟಿದು ನನಗೆ ಇನ್ನೂವರೆಗೆ ಏನು ನೋಟಿಸ್ ಬಂದಿಲ್ಲ ಮೇಡಮ್. ಓಕೆ ಮೊನ್ನೆ ಹೋಗಿದ್ರಲ್ಲ ವಿಚಾರಣೆಗೆ? ಅದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವಿಚಾರಣೆ ಅದು. ಮುಗೀತು ಮೇಡಮ್, ಮುಗೀತು. ನಿಮ್ಗೆ ವಿದೇಶದಿಂದ ಹಣ ಹರಿದು ಬರ್ತಾ ಇದೆ ಆ ರೀತಿ ಅಲಿಗೇಷನ್ಸ್ ಗಳ ಬಗ್ಗೆ ಏನು ಮಾತಾಡಲ್ಲ? ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಳಕ್ ಆಗಲ್ಲ ಮೇಡಮ್. ವಿಚಾರಣೆ ಮಾಡ್ತಿದಾರಲ್ವಾ ಪೊಲೀಸರು, ಮಾಡ್ಕೊಳ್ಳಿ. ಏನಾರು ಇದ್ರೆ ಹೊರಗ್ ಬರುತ್ತೆ. ಇದ್ರದ್ದು ಮುಗಿತಾ ನಿಮ್ದು ಎಸ್ಐಟಿದು ಇನ್ನ ನಡೀತಾ ಇದೆಯಾ? ಮೇಡಮ್ ಎಸ್ಐಟಿದು ನನಗೆ ಇನ್ನೂವರೆಗೆ ಏನು ನೋಟಿಸ್ ಬಂದಿಲ್ಲ ಮೇಡಮ್. ಓಕೆ ಮೊನ್ನೆ ಹೋಗಿದ್ರಲ್ಲ ವಿಚಾರಣೆಗೆ? ಅದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವಿಚಾರಣೆ ಅದು. ಮುಗೀತು ಮೇಡಮ್, ಮುಗೀತು. ನಿಮ್ಗೆ ವಿದೇಶದಿಂದ ಹಣ ಹರಿದು ಬರ್ತಾ ಇದೆ ಆ ರೀತಿ ಅಲಿಗೇಷನ್ಸ್ ಗಳ ಬಗ್ಗೆ ಏನು ಮಾತಾಡಲ್ಲ? ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಳಕ್ ಆಗಲ್ಲ ಮೇಡಮ್. ವಿಚಾರಣೆ ಮಾಡ್ತಿದಾರಲ್ವಾ ಪೊಲೀಸರು, ಮಾಡ್ಕೊಳ್ಳಿ. ಏನಾರು ಇದ್ರೆ ಹೊರಗ್ ಬರುತ್ತೆ. ಬುರುಡೆ ಚಿನ್ನ ಬಿಡ್ತಾ ಇರುವಂತಹ ಹೆಸರುಗಳನ್ನ ಮಾತ್ರ ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಮಾಡ್ತಾ ಇದೆಯಾ ಎಸ್ಐಟಿ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಇಲ್ಲಿಯವರೆಗೂ ಸಮೀರ್ಗೆ ನೋಟಿಸ್ ಅನ್ನ ಎಸ್ಐಟಿ ಸರ್ವ್ ಮಾಡಿಲ್ಲ. ಬುರುಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಹೇಳಿಕೆಗಳನ್ನ, ಸುಳ್ಳು ಕಥೆಗಳನ್ನ ಕಣ್ಣಾರೆ ಕಂಡ ಹಾಗೆ ಹೈ ವಿಟ್ನೆಸ್ ರೀತಿಯಲ್ಲೇ ಮಾತನಾಡಿದ್ದ ಸಮೀರ್ಗೆ ನೋಟಿಸ್ ಹೋಗಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, ಈಗ ಬುರುಡೆ ಚಿನ್ನಯ್ಯ ಕೊಡ್ತಾ ಇರುವಂಥ ಹೇಳಿಕೆಗಳ ಆಧಾರದ ಮೇಲೆ, ಅವನು ಪ್ರಸ್ತಾಪ ಮಾಡ್ತಾ ಇರೋ ಹೆಸರುಗಳ ಆಧಾರದ ಮೇಲೆ ಮಾತ್ರ ತನಿಖೆ ಸಾಕ್ತಿರೋ ಹಾಗೆ ಕಾಣಿಸ್ತಾ ಇದೆ. ಬುರುಡೆ ಕೇಸ್ನ ವಿಷಯವಾಗಿ ಇಂಟರ್ಫಿಯರ್ ಆಗಿದ್ದ ಸಮೀರ್ಗೆ ಇಲ್ಲಿವರೆಗೂ ನೋಟಿಸ್ ಕೊಟ್ಟಿಲ್ಲ ಅಂತ ಖುದ್ದು ಸಮೀರೇ ಹೇಳ್ತಿದ್ದಾರೆ. ಹೌದು, ಖುದ್ದು ಸಮೀರೇ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ನನಗೆ ಯಾವುದೇ ರೀತಿಯಲ್ಲಿ ಎಸ್ಐಟಿ ನೋಟಿಸನ್ನು ಕೊಟ್ಟಿಲ್ಲ. ನಾನು ಅಟೆಂಡ್ ಆಗಿರುವಂಥದ್ದು ಕೇವಲ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ಅದರಲ್ಲಿ ಯೂಟ್ಯೂಬ್ ವಿಚಾರದಲ್ಲಿ ಒಂದಿಷ್ಟು ಅವರು ಅಲಿಗೇಷನ್ ಅನ್ನು ಮಾಡಿದ್ರು, ಏನು ಪುರಾವೆಗಳು ಇದಾವೆ ಅನ್ನುವಂಥದ್ದನ್ನು ಕೇಳಿದ್ರು. ಅದಕ್ಕೆ ಎಲ್ಲವನ್ನ ಕೂಡ ನಾನು ಹೋಗಿದ್ದೀನಿ, ಆ ಕೇಸಿಗೆ ಹೋಗಿದ್ದೀನಿ ವಿನಃ ಎಸ್ಐಟಿ ಇಲ್ಲಿವರೆಗೆ ವಿಚಾರಣೆಯನ್ನ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಹಂತದಲ್ಲಿ ಇದು ಅಚ್ಚರಿ ಕೂಡ. ಯಾಕಂದ್ರೆ ಈ ಎಲ್ಲವೂ ಕೂಡ ಪ್ಲಾನ್ ಆಗುವ ಮುಂಚೆ, ಅಂದ್ರೆ ಚಿನ್ನಯ್ಯನನ್ನ ಕರೆದುಕೊಂಡು ಎಸ್ಐಟಿ ಸ್ಥಳ ಮಹಜರು ಮಾಡುವಂತಹ ಮುಂಚೆಯೇ ಸಮೀರ್ ಒಂದಿಷ್ಟು ವಿಡಿಯೋವನ್ನ ಮಾಡ್ಕೊಂಡಿದ್ದ. ಅದು ಚಿನ್ನಯ್ಯನನ್ನ ಸಂದರ್ಶನ ಮಾಡ್ಕೊಂಡಿದ್ದ. ಆ ವಿಡಿಯೋ ಕೂಡ ಫುಟೇಜ್ ಅನ್ನ ಹರಿಯಬಿಟ್ಟಿದ್ದ ಆತ. ಸೊ ಆದ್ರೆ ಇದುವರೆಗೂ ಕೂಡ ಎಸ್ಐಟಿ ಅವರು ನನಗೆ ನೋಟಿಸ್ ಅನ್ನ ನೀಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅನನ್ಯ ಭಟ್ ವಿಚಾರದಲ್ಲಂತೂ ಸಮೀರ್ ತಾನೇ ನೋಡಿರುವಂತಹ ಸತ್ಯ ಇದು ಅನ್ನುವಂತಹ ರೀತಿಯಲ್ಲಿ ಕಣ್ಣಿಗೆ ಕಟ್ಟುವಂತೆ ಎಐ ವಿಡಿಯೋಗಳನ್ನ, ಫುಟೇಜ್ ಗಳನ್ನ ಮಾಡಿ ಆ ವಿಚಾರದಲ್ಲೂ ಕೂಡ ಮಾಹಿತಿಯನ್ನ ಹರಿಯಬಿಟ್ಟಿದ್ದ. ತಾನೇ ನೋಡಿದ್ದೀನಿ ಅನ್ನುವಂತೆ ಹೇಳ್ತಾ ಇದೆ. ಇದೆಲ್ಲ ಈ ವಿಡಿಯೋಗಳಿಗೆ ಯಾವ ರೀತಿಯ ಪುರಾವೆ ಇತ್ತು, ಈ ಬಗ್ಗೆಯೂ ಕೂಡ ಯಾವುದೇ ರೀತಿ ಎಸ್ಐಟಿ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಈ ಎಸ್ಐಟಿ ವಿಚಾರಣೆಯಲ್ಲಿ ಸಮೀರ್ನನ್ನ ಕಂಪ್ಲೀಟ್ ಆಗಿ ಹೊರಗಡೆ ಇಟ್ಟೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಪೊಲೀಸರು ಮಾತ್ರ ಸಮೀರ್ನ ವಿಚಾರದಲ್ಲಿ, ಬೆಳ್ತಂಗಡಿ ಪೊಲೀಸರು ಸಮೀರ್ ವಿಚಾರದಲ್ಲಿ ಎಐ ವಿಡಿಯೋಗೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ, ಎಷ್ಟು ವೆಚ್ಚ ಆಗುತ್ತೆ, ಎಷ್ಟು ಯೂಟ್ಯೂಬ್ ಇಂದ ಆದಾಯ ಬರುತ್ತೆ, ಈ ಯೂಟ್ಯೂಬ್ ವಿಡಿಯೋ ಎಐ ವಿಡಿಯೋ ಏನು ಮಾಡಿದಾನೆ ಅದಕ್ಕೆ ಆಧಾರ ಏನಿದೆ, ಅದಕ್ಕೆ ಪುರಾವೆ ಎಲ್ಲಿದೆ, ಇವೆಲ್ಲವನ್ನ ಕೂಡ ದಾಖಲೆಯನ್ನ ಕೇಳಿದ್ದಾರೆ. ಸೊ ಜೊತೆಗೆ ಬ್ಯಾಂಕ್ ವಿವರ ಕೂಡ, ಆತ ಯೂಟ್ಯೂಬ್ ಆದಾಯ ಗಳಿಕೆ ಏನಿದೆ ಆ ಒಂದು ಅಟ್ಯಾಚ್ ಮಾಡಿರುವಂತಹ ಅಕೌಂಟ್ ವಿವರ, ಜೊತೆಗೆ ಸಮೀರ್ಗೆ ಸಂಬಂಧಪಟ್ಟಂತಹ ಬ್ಯಾಂಕ್ ವಿವರ ಎಲ್ಲವನ್ನ ಕೂಡ ದಾಖಲೆಗಳನ್ನ
ಪೊಲೀಸರು ಕೇಳಿದ್ದಾರೆ. ಆದರೆ SIT ಈ ವಿಚಾರದಲ್ಲಿ ಯಾವುದೇ ರೀತಿ ಇಂಟರ್ಫಿಯರ್ ಆಗಿಲ್ಲ. ಸೊ ಹಾಗಾಗಿ ಈಗ ಇಡಿ ಈ ವಿಚಾರದಲ್ಲಿ ಏನು ಮಾಡುತ್ತೆ ಏನು ಅನ್ನುವಂಥದ್ದು ನೋಡಬೇಕು ದಿವ್ಯಾ. ಓಕೆ, ಸಮೀರ್ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರೆ ಆರೋಪ ಮಾಡಿದವ್ರಿಗೆ ನಾನು ಉತ್ತರ ಕೊಡಲ್ಲ, ಅದೆಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗುತ್ತೆ ಅಂತ. ಬಟ್ ಈ ವಿಷಯದಲ್ಲಿ ತನಿಖೆ ಭಾಳ ಸೀರಿಯಸ್ ಆಗಿ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆಯಾ? ಯಾಕಂದರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂತಹ ವಿಚಾರಣೆ ಆಗ್ತಾ ಇದೆ. ಇಲ್ಲಿವರೆಗೂ ಗಿರೀಶ್ ಮಠಣ್ಣ ಆಗಲಿ, ತಿಮರೋಡಿ ಆಗಲಿ, ಯಾರನ್ನು ಕೂಡ ನೇರ ಬುರ್ಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವ್ರುಗಳನ್ನು ಈ ವಿಚಾರಣೆ ಕರೆದಿಲ್ಲ. ಕೇವಲ ಚಿನ್ನಯ್ಯನನ್ನ ಮಾಡ್ತಾ ಇದ್ದಾರೆ ಮತ್ತು ಸ್ಪಾಟ್ ಮಹಜರುಗಳನ್ನು ಮಾಡ್ತಾ ಇದ್ದಾರೆ. ಕೆಲವರು ಸಚಿವರುಗಳು ಹೇಳ್ತಾರೆ ಆಲ್ಮೋಸ್ಟ್ ತನಿಖೆಯ 90 ಭಾಗ ಮುಗ್ದಿದೆ ಅಂತ. ಅಂದರೆ ಇನ್ನೊಂದು 10% ಅಂದರೆ ಇವ್ರುಗಳ ವಿಚಾರಣೆ ಸಾಧ್ಯ ಇದೆಯಾ? ದಿವ್ಯಾ, ಈ ಹಿಂದೆ ಕೂಡ ಸದನದಲ್ಲಿ ಹೋಮ್ ಮಿನಿಸ್ಟರ್ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ರು. FSL ರಿಪೋರ್ಟ್ ಬರಬೇಕು, ಅದಾದ ಬಳಿಕ ಎಲ್ಲವೂ ಕೂಡ ಪ್ರಕ್ರಿಯೆ ಅಂತ ಹೇಳ್ತಾ ಇದ್ರು. ಆಲ್ರೆಡಿ FSL ರಿಪೋರ್ಟ್ ಬಂದಿದೆ. ಅದಾದ ಬಳಿಕ ಧರ್ಮಸ್ಥಳದ ಈ ಒಂದು ಷಡ್ಯಂತ್ರದ ವಿಚಾರದಲ್ಲಿ ಕಂಪ್ಲೀಟ್ ಆಗಿ ಸ್ಕ್ರಿಪ್ಟ್ ಎಲ್ಲವನ್ನ ಕೂಡ ರೆಡಿ ಮಾಡಿ ಒಂದೊಂದೇ ಸುಳ್ಳುಗಳು ಕೂಡ ಬಹಿರಂಗ ಆಯಿತು. ಆದರೆ SIT ಈ ವಿಚಾರದಲ್ಲಿ ತನಿಖೆ ಅಂದ್ರೆ ತುಂಬಾ ಆಳವಾಗಿ ಹೋಗಿಲ್ವೇನೋ ಅನ್ನುವಂತಹ ಆರೋಪಗಳನ್ನು ಕೂಡ ಈಗ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಒಂದಿಷ್ಟು ಸಾಮಾಜಿಕ ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಈ ಧರ್ಮಸ್ಥಳದ ಷಡ್ಯಂತ್ರದ ವಿಚಾರವನ್ನ NIAಗೆ ವಹಿಸಿ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇತ್ತು. ಸೊ ಅದಕ್ಕೂ ಕೂಡ ದೊಡ್ಡ ಮಟ್ಟದ ಅಭಿಯಾನ ನಡೆಸ್ತಾ ಇದ್ದಾವೆ. ಸೊ ಈಗಾಗಲೇ ಈ ಷಡ್ಯಂತರ ಒಂದು ಹಂತದಲ್ಲಿ SIT ಬಹಿರಂಗಪಡಿಸಿದೆ. ಇನ್ನು ಮುಂದೆ ಅಂದ್ರೆ ಪ್ರಮುಖವಾಗಿ ವಿದೇಶಿ ಹಣದ ವಿಚಾರದಲ್ಲಿ ಆಗ್ಬೇಕಾಗಿರುವಂತದ್ದು. ಸೊ ಹಾಗಾಗಿ NIA ಈ ವಿಚಾರದಲ್ಲಿ ಮುಂದೆ ಬರಬೇಕು. ಸೊ ಆ ಒಂದು NIA ಟೀಮ್ ತನಿಖೆ ಮಾಡಿದ್ರೆ ಎಲ್ಲಾ ಸತ್ಯಗಳು ಕೂಡ ಹೊರಗಡೆ ಬರುತ್ತೆ. ಇದು SIT ವ್ಯಾಪ್ತಿಯನ್ನ ಮೀರಿದಿರುವಂತಹ ತನಿಖೆ ಅನ್ನುವಂತಹ ಒಂದಿಷ್ಟು ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಯಾವ ರೀತಿ ತನಿಖೆ ಹೋಗುತ್ತೆ ಏನು ಅನ್ನುವಂಥದ್ದು ನೋಡಬೇಕಾಗಿದೆ ದಿವ್ಯಾ. ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಸಮೀರ್ನ ಸ್ಟೇಟ್ಮೆಂಟ್ಗಳನ್ನ ಗಮನಿಸ್ತಾ ಇದ್ರೆ, ಒಂದು, SIT ಇಲ್ಲಿವರೆಗೂ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಬುರ್ಡೆ ಕೇಸ್ಗೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಮಗದೊಂದು, ತನ್ನ ಮೇಲೆ ಇಂಥದ್ದೊಂದು ವಿದೇಶಿ ಹಣದ ಆರೋಪ ಬರ್ತಾ ಇದೆ ಅಂತ ಕೇಳಿ ಬಂದಾಗ ಯಾರು ಹೇಳಿದವರು ಅವ್ರ ಕಪಾಳಕ್ಕೆ ಬಾರಿಸ್ತೀನಿ ಅನ್ನುವಂತಹ ಮಾತು ಬರಲಿಲ್ಲ. ಬದಲಾಗಿ ಆರೋಪಗಳಿಗೆ ನಾನು ಉತ್ತರ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ವಿನಃ ಆರೋಪ ನಿರಾಧಾರ ಅಂತ ಅವ್ರು ಹೇಳ್ತಿಲ್ಲ. ಈ ಅಲಿಗೇಷನ್ಸ್ ಇದ್ರದ್ದು ಮುಗಿತಾ ನಿಮ್ದು? SITದು ಇನ್ನ ನಡೀತಾ ಇದೆಯಾ? ಮೇಡಮ್ SITದು ನನಗೆ ಇನ್ನೂವರೆಗೆ ಏನು ನೋಟಿಸ್ ಬಂದಿಲ್ಲ ಮೇಡಮ್. ಓಕೆ ಮೊನ್ನೆ ಹೋಗಿದ್ರಲ್ಲ ವಿಚಾರಣೆಗೆ? ಅದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವಿಚಾರಣೆ ಅದು. ಮುಗೀತು ಮೇಡಮ್, ಮುಗೀತು. ನಿಮ್ಗೆ ವಿದೇಶದಿಂದ ಹಣ ಹರಿದು ಬರ್ತಾ ಇದೆ, ಆ ರೀತಿ ಅಲಿಗೇಷನ್ಸ್ ಗಳ ಬಗ್ಗೆ ಏನು ಮಾತಾಡಲ್ಲ? ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಳಕ್ ಆಗಲ್ಲ ಮೇಡಮ್. ವಿಚಾರಣೆ ಮಾಡ್ತಿದಾರಲ್ವಾ ಪೊಲೀಸರು, ಮಾಡ್ಕೊಳ್ಳಿ, ಏನಾರು ಇದ್ರೆ ಹೊರಗ್ ಬರುತ್ತೆ. ಇದ್ರದ್ದು ಮುಗಿತಾ ನಿಮ್ದು? SITದು ಇನ್ನ ನಡೀತಾ ಇದೆಯಾ? ಮೇಡಮ್ SITದು ನನಗೆ ಇನ್ನೂವರೆಗೆ ಏನು ನೋಟಿಸ್ ಬಂದಿಲ್ಲ ಮೇಡಮ್. ಓಕೆ ಮೊನ್ನೆ ಹೋಗಿದ್ರಲ್ಲ ವಿಚಾರಣೆಗೆ? ಅದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವಿಚಾರಣೆ ಅದು. ಮುಗೀತು ಮೇಡಮ್, ಮುಗೀತು. ನಿಮ್ಗೆ ವಿದೇಶದಿಂದ ಹಣ ಹರಿದು ಬರ್ತಾ ಇದೆ, ಆ ರೀತಿ ಅಲಿಗೇಷನ್ಸ್ ಗಳ ಬಗ್ಗೆ ಏನು ಮಾತಾಡಲ್ಲ? ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಳಕ್ ಆಗಲ್ಲ ಮೇಡಮ್. ವಿಚಾರಣೆ ಮಾಡ್ತಿದಾರಲ್ವಾ ಪೊಲೀಸರು, ಮಾಡ್ಕೊಳ್ಳಿ, ಏನಾರು ಇದ್ರೆ ಹೊರಗ್ ಬರುತ್ತೆ. ಇದ್ರದ್ದು ಮುಗಿತಾ ನಿಮ್ದು? SITದು ಇನ್ನ ನಡೀತಾ ಇದೆಯಾ? ಮೇಡಮ್ SITದು ನನಗೆ ಇನ್ನೂವರೆಗೆ ಏನು ನೋಟಿಸ್ ಬಂದಿಲ್ಲ ಮೇಡಮ್. ಓಕೆ ಮೊನ್ನೆ ಹೋಗಿದ್ರಲ್ಲ ವಿಚಾರಣೆಗೆ? ಅದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವಿಚಾರಣೆ ಅದು. ಮುಗೀತು ಮೇಡಮ್, ಮುಗೀತು. ನಿಮ್ಗೆ ವಿದೇಶದಿಂದ ಹಣ ಹರಿದು ಬರ್ತಾ ಇದೆ, ಆ ರೀತಿ ಅಲಿಗೇಷನ್ಸ್ ಗಳ ಬಗ್ಗೆ ಏನು ಮಾತಾಡಲ್ಲ? ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕುತ್ಕೊಳಕ್ ಆಗಲ್ಲ ಮೇಡಮ್.